ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ಬೆಳಗ್ಗೆನೇ 5:30ಗೆ ನಾವು ಮನೆಯಿಂದ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಎರಡು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಇವತ್ತು ನಾವು ಹೋಗ್ತಾ ಇರೋದು, ಆ್ಯಕ್ಚುಲಿ ನಿಮಗೆಲ್ಲ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಮಂತ್ರಾಲಯಕ್ಕೆ. ಆ್ಯಕ್ಚುಲಿ 5 o'clock ಹೊರಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ 5:30ಗೆ ಹೊರಟಿದ್ದೀವಿ. ಆ್ಯಂಡ್ ಬೈ ದ ವೇ ಐ ಗಾಟ್ ಮೈ ಹೇರ್ ಕಟ್. ಹೆಂಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಸೊ ಇವಾಗ 5:30ಗೆ ಹೊರಟು ಚಿಕ್ಕಬಳ್ಳಾಪುರದಿಂದ ಮುಂದೆ ಒಂದು ಹೋಟ್ಲಲ್ಲಿ ತಿಂಡಿಗೆ ಅಂತ ನಿಲ್ಸಿದ್ದೀವಿ, ಕೋಮಲ್ ರೆಸಿಡೆನ್ಸಿ. ಈ ಹೋಟೆಲಲ್ಲಿ ತಿಂಡಿಗೆ ಅಂತ ನಿಲ್ಸಿದ್ದೀವಿ. ಚೆನ್ನಾಗಿ ವೆಜ್ ರೆಸ್ಟೋರೆಂಟ್ ಚೆನ್ನಾಗಿರೋದು ಸಿಕ್ತು. ಸೊ ಹಾಗಾಗಿ ಇಲ್ಲೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಇಲ್ಲಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನನ್ನನ್ನು ಬಿಟ್ಟು ತಿಂಡಿ ತಿನ್ನೋಕೆ ಬಂದಿದ್ದಾರೆ. ನನಗೆ ಹೇಳು ಇಲ್ಲ ಎಲ್ಲಿ ಕೂತಿದ್ದೀನಿ ಅಂತ. ಕಾಲ್ ಮಾಡಿದ್ರೆ ಪಿಕ್ಕು ಮಾಡ್ತಿಲ್ಲ. ಹೋಟೆಲಲ್ಲಿ, ಇಷ್ಟು ದೊಡ್ಡ ಹೋಟೆಲಲ್ಲಿ ಕಳೆದೋಗ್ಬಿಟ್ಟಿದ್ದೆ ನಾನು. ಸೊ ಏನು ತಿಂಡಿ ಬೇಕು? ಇದು ನನ್ನ ಕಿಚನ್ ಅಲ್ಲ, ಕೋಮಲ್ ಕಿಚನ್ ಇದು. ದಾಲ್ ಕಿಚಡಿ ಎಲ್ಲ ಮಾಡ್ಕೊಡೋಕ್ಕೆ. ನನಗೆ ಮಸಾಲೆ ದೋಸೆ. ಸೊ ನಾನು ಮಸಾಲೆ ದೋಸೆ ತಿಂತೀನಿ. ನಿನ್ಗೆ ಇಡ್ಲಿನಾ? ಇವರಿಗೆ ಇಡ್ಲಿ, ಇವರಿಗೆ ಸಿಂಗಲ್ ಇಡ್ಲಿ ವಡ. ಕಾಂಬೋ ಬೇಡ ನನಗೆ. ನಂಗೆ ನಾರ್ಮಲ್ ದೋಸೆ ನಂಗೆ ಒಂದು ಫುಲ್ ತಿನ್ನೋಕ್ಕಾಗಲ್ಲ. ನೀನು ತಿಂತೀಯ ಅನ್ನಂಗಿದ್ರೆ ಓಕೆ. ನಮ್ಮ ಆರ್ಡರ್ಸ್ ಎಲ್ಲ ಬಂತು. ನಂದು ಒಬ್ಳದ್ ಬಿಟ್ಟು ಇನ್ನೆಲ್ಲರದು ಬಂತು. ಹೌದು, ಕಾಂಬೋ ಬಂತಲ್ವಾ? ಬಂದಿಲ್ವಾ? ಅದಕ್ಕೆ ನೋಡಿ, ಇಡ್ಲಿ ಬೇಗ ಬರುತ್ತೆ. ಸೊ ಇಡ್ಲಿ ಆರ್ಡರ್ ಮಾಡಬೇಕು. ಫೈನಲಿ ನಮ್ಮ ಮಸಾಲೆ ದೋಸೆನೂ ಬಂತು. ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ. ಈ ಹೋಟೆಲ್ ಆಂಬಿಯನ್ಸು ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಕೋಮಲ್ ಗಾರ್ಡನ್ ವೆಜ್. ಆಚೆ ಕಡೆ ಈ ಥರ ಕಲ್ಗಳಿದೆ. ಬಿಸಿಲಿಲ್ಲ ಅಂದರೆ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆಲ್ಲ ಚೆನ್ನಾಗಿರುತ್ತೆ. ಬಿಸಿಲಿದ್ರೆ ಆಗಲ್ಲ. ಹೂ ತಗೋತಿದ್ದಾರೆ ನಮ್ಮತ್ತೆ. ಮುಡ್ಕೋತೀರಾ? ಕಾರಿಗ ಸೊ ಇವಾಗ ತಿಂಡಿ ಎಲ್ಲ ಮುಗೀತು. ಕಂಟಿನ್ಯೂ ಮಾಡ್ತಾ ಇದ್ದೀವಿ ಜರ್ನಿನ. ತಿಂಡಿ ಚೆನ್ನಾಗಿತ್ತಲ್ವಾ? ಸೂಪರ್. ನಮ್ಮ ಮನೇಲಿ ಇವರೆಲ್ಲರಿಗೂ ತಿಂಡಿ ಚೆನ್ನಾಗಿಲ್ದಿದ್ರು ಪರವಾಗಿಲ್ಲ, ಕಾಫಿ ಒಂದು ಚೆನ್ನಾಗಿದ್ರೆ ಪಾಸ್ ಮಾಡಿಬಿಡ್ತಾರೆ ಆ ಹೋಟೆಲ್ನ. ಬಟ್ ತಿಂಡಿ ಕಾಫಿ ಎರಡೂ ಚೆನ್ನಾಗಿತ್ತು. ನೀವ್ಯಾರಾದರೂ ಮಂತ್ರಾಲಯ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಬೆಂಗಳೂರಿಂದ ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಇವಾಗ ಓಕೆ, ಸೀಟ್ ಬೆಲ್ಟ್ ಹಾಕ್ಕೋತೀನಿ. ವ್ಲಾಗ್ ಮಾಡ್ತಾ ಎಲ್ಲ ಮರ್ತೋಗಿದೆ ನನಗೆ. ಇದನ್ನು ಯಾರು ಫಾಲೋ ಮಾಡಬೇಡಿ. ಸೀಟ್ ಬೆಲ್ಟ್ ಹಾಕ್ಕೊಂಡು ಜರ್ನಿ ಮಾಡಬೇಕು, ಓಕೆನಾ? ಸೊ ಇವಾಗ ಜರ್ನಿ ಕಂಟಿನ್ಯೂ ಮಾಡೋಣ. ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಸಿಗ್ತೀನಿ ನಿಮಗೆ. ಸಾರಿ, ಮಂತ್ರಾಲಯ ಅಲ್ಲ, ಫಸ್ಟ್ ಲೇಪಾಕ್ಷಿಗೆ ಹೋಗ್ತೀವಲ್ಲ. ಲೇಪಾಕ್ಷಿಗೆ ಹೋಗಿ ಅಲ್ಲಿ ಸಿಗ್ತೀನಿ. ಈ ಲೇಪಾಕ್ಷಿ ಟೆಂಪಲ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಮಂತ್ರಾಲಯಕ್ಕೆ ಹೋಗೋ ಹೈವೇನಲ್ಲೇ ಸಿಗುತ್ತೆ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗುವಾಗ ಆನ್ ದ ವೇ ಸಿಗುತ್ತೆ. ಲೆಫ್ಟ್ ಸೈಡಿಗೆ ಹೈವೇಯಿಂದ ಸ್ವಲ್ಪ ದೂರ ಡಿವಿಯೇಷನ್ ತೊಗೊಂಡು ಹೋಗಬೇಕು. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಟೆಂಪಲ್ ಇದೆ ಅಲ್ಲಿ. ಆ್ಯಂಡ್ ಟೆಂಪಲ್ ಎಂಟ್ರೆನ್ಸಲ್ಲಿ ಜಟಾಯು ಥೀಮ್ ಪಾರ್ಕ್ ಕೂಡ ಇದೆ, ಅದು ತುಂಬಾ ಚೆನ್ನಾಗಿದೆ. ನಾವು ಇವಾಗ ಲೇಪಾಕ್ಷಿ ಟೆಂಪಲ್ಲಿಗೆ ಬಂದಿದ್ದೀವಿ. ರಾವಣ ಸೀತೆನ ಅಪಹರಣ ಮಾಡುವಾಗ ಜಟಾಯು ಬಂದು ಅದನ್ನು ತಡೆಯೋಕ್ಕೆ ಪ್ರಯತ್ನ ಪಡುತ್ತೆ. ಆವಾಗ ರಾವಣ ಜಟಾಯು ರೆಕ್ಕೆನ ಕಟ್ ಮಾಡಿಬಿಡ್ತಾನಲ್ವ. ಸೊ ಆ ರೆಕ್ಕೆ ಬಂದು ಬಿದ್ದಿರುವಂತಹ ಜಾಗ ಈ ಲೇಪಾಕ್ಷಿ ಟೆಂಪಲ್ಲು. ತಂಪಾಗಿದೆ ದೇವಸ್ಥಾನ.
ಮರ ಗಿಡ ಗ್ರೀನರಿ ಎಲ್ಲ ಚೆನ್ನಾಗಿದೆ. ನಾವು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಜನ ಯಾರೂ ಇಲ್ಲ, ಸೊ ಆರಾಮಾಗಿ ದರ್ಶನ ಮಾಡ್ಬೋದು. ಇದೇ ಟೆಂಪಲ್ಲು, ಕಲ್ಲಿನ ದೇವಸ್ಥಾನ ಇದು. ಆ್ಯಕ್ಚುಲಿ ಇಲ್ಲೊಂದು ದೊಡ್ಡ ಶಿವಲಿಂಗ ಇದೆ, ಅದು ಮೋಸ್ಟ್ಲಿ ಆ ಸೈಡ್ ಇದೆ ಅನಿಸುತ್ತೆ. ಫಸ್ಟು ದೇವ್ರ ದರ್ಶನ ಮಾಡೋಣ. ಈಗ ಇದೊಂಥರ ಫ್ಲೋಟಿಂಗ್ ಕಂಬ ಅಂತೆ. ದುಪ್ಪಟ್ಟ ಕೆಳಗಡೆ ಹಾಕಿ ಆ ಕಡೆಯಿಂದ ತೆಗಿಬೋದು. ನೋಡೋಣ, ಚೆಕ್ ಮಾಡ್ತಾ ಇದ್ದೀವಿ. ಸಿಂಗಲ್ ಲೇಯರ್ ಇಟ್ಕೊಳ್ಳಿ. ಯಾಕೆ ಬರ್ತಿಲ್ಲ? ಎಲ್ಲದು ಇದೆ, ಇದೊಂದು ಮಾತ್ರ ಹಿಂಗಿದೆ. ಹಾಂ ಬಂತು. ಈ ಕಡೆ ಒಂಚೂರು ನನ್ನ ದುಪ್ಪಟ್ಟ ಹರಿದಾಕ್ಬೇಡ. ಟೆಂಪಲ್ ಅಂತೂ ಸಖತ್ತಾಗಿದೆ. ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿರೋ ದೇವ್ರು ಬಂದು ಯಾವ ದೇವ್ರಿದು ಮಗ? ಓಕೆ, ಇಲ್ಲಿ ಫೋಟೋ ವಿಡಿಯೋ ಮಾಡೋಂಗಿಲ್ಲ. ಈ ಟೆಂಪಲ್ ಫುಲ್ ಬಂಡೆನ ಕೆತ್ತಿ ಬಂಡೆ ಒಳಗೆ ಮಾಡಿರೋದು, ಸಕ್ಕತ್ತಾಗಿದೆ. ನೋಡಿ ಇಲ್ಲಿ ಎಷ್ಟು ಬೃಹದಾಕಾರದ ಬಂಡೆಗಳೆಲ್ಲ ಇದೆ. ಇಷ್ಟು ದೊಡ್ಡ ಬಂಡೆನ ಕೊರೆದು ದೇವಸ್ಥಾನ ಮಾಡಿದ್ದಾರೆ. ಅಮೇಝಿಂಗ್. ಶಿವಲಿಂಗ ಯಾವ ಕಡೆ ಇದೆ? ಬ್ಯಾಕ್ ಸೈಡು. ಒಳಗಿರೋ ದೇವರು ವೀರಭದ್ರ ಸ್ವಾಮಿ. ದ ಮೇನ್ ಅಟ್ರಾಕ್ಷನ್ ಆಫ್ ದಿಸ್ ಟೆಂಪಲ್. ಶೇಷಶಯನ ಸಕ್ಕತ್ತಾಗಿದೆ ಇದು. ಫಸ್ಟೆಲ್ಲ ಒಳಗೆ ಹೋಗಕ್ಕೆ ಬಿಡ್ತಿದ್ರು, ಬಟ್ ಇವಾಗ ವುಡನ್ ಇದರಿಂದ ಕವರ್ ಮಾಡಿಬಿಟ್ಟಿದ್ದಾರೆ. ಜನ ಮೇಲೆಲ್ಲ ಹತ್ಬಿಟ್ಟು ಅದನ್ನ ಮುಟ್ಟಿ ಫೋಟೋ ತಗೋತಾ ಇದ್ರು. ಹಂಗಾಗಿ ವುಡನ್ನ ಇವಾಗ ಹಾಕಿರೋದು. ನಾವು ಲಾಸ್ಟ್ ಟೈಮ್ ಬಂದಾಗ ವುಡ್ ಇರಲಿಲ್ಲ. ಓಕೆ, ಒಂಥರ ಒಳ್ಳೆಯದು. ಅಲ್ಲಿ ಹತ್ತಿ ಅಲ್ಲಿ ಹೋಗಿ ಕೂತ್ಕೊಂಡು ಫೋಟೋ ತಗೊಳ್ಳೋರು. ಹೌದು, ಮುಟ್ಟಿ ಎಲ್ಲ ಮಾಡಿ. ನಾವು ಬಂದಾಗ ಬೈದಿದ್ವಿ. ಟೆಂಪಲ್ ಅಂತೂ ತುಂಬಾ ಪೀಸ್ಫುಲ್ ಆಗಿದೆ. ಒಂಚೂರು ಗಲಾಟೆ ಇಲ್ಲ, ಏನೂ ಇಲ್ಲ. ಆರಾಮಾಗಿ ದರ್ಶನ ಎಲ್ಲ ಆಯಿತು. ಸೂಪರ್ ಆಗಿದೆ. ಇದು ಹೊಯ್ಸಳ ಶೈಲಿ ಆರ್ಕಿಟೆಕ್ಚರ್ ಅಲ್ಲ. ಆಂಜನೇಯ ಸ್ವಾಮಿ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ದೇವಸ್ಥಾನ. ಇಲ್ಲೊಂದು ಮರ ಇದೆ ನೋಡಿ, ದೇವ ಕಣಗಿಲೆ. ಮರದ ಕೆಳಗಡೆ ಅಂತೂ ತಂಪಾಗಿದೆ. ಲೇಪಾಕ್ಷಿ ಟೆಂಪಲ್ ಎಲ್ಲ ನೋಡಿಕೊಂಡು ಅಲ್ಲಿಂದ ಮಂತ್ರಾಲಯಕ್ಕೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಫ್ರೆಶ್ ಸೀಬೆಹಣ್ಣು ವಿತ್ತಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇಷ್ಟಕ್ಕೆ ಬರೀ 100 ರೂಪೀಸ್. ನಮ್ಮ ಬೆಂಗಳೂರಲ್ಲಾದರೆ ಒಂದಕ್ಕೆ 100 ರೂಪೀಸ್ ಕೊಡಬೇಕು. ಇಬ್ಬರು ಬೆಳಗ್ಗೆ 3 ಗಂಟೆಗೆ ಎದ್ದಿದ್ರು, ಸುಸ್ತಾಗಿ ಹೋಗಿದೆ, ಸೊ ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫೈನಲಿ ಆಲ್ಮೋಸ್ಟ್ 1:45 ಅಷ್ಟೊತ್ತಿಗೆ ನಾವು ಮಂತ್ರಾಲಯನ ರೀಚ್ ಆದ್ವಿ. ಬೆಳಿಗ್ಗೆ ಬೆಂಗಳೂರಿಂದ 5:30ಗೆ 5:45 ಅಷ್ಟೊತ್ತಿಗೆ ಹೊರಟಿದ್ದು 1:45 ಅಷ್ಟೊತ್ತಿಗೆ ಮಂತ್ರಾಲಯ ರೀಚ್ ಆದ್ವಿ. 7 hours, 1 hour ತಿಂಡಿಗೆ ಅಂತ ನಿಲ್ಲಿಸಿದ್ವಿ. 7 hours ಜರ್ನಿ ಆಯಿತು ನಮಗೆ. ನಾವು ಆ್ಯಕ್ಚುಲಿ ಫಸ್ಟ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೇಡ, ದರ್ಶನ ಮಾಡ್ಕೊಂಡು ರೂಮ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ ಗೊತ್ತಿರಲಿಲ್ಲ ಎಷ್ಟೊತ್ತಿಗೆ ಮಠ ಕ್ಲೋಸ್ ಆಗುತ್ತೆ, ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ. ಸೊ ನೋಡೋಣ, ಚಾನ್ಸ್ ತಗೊಳ್ಳೋಣ ಅಂಥೇಳಿ ಹೋಗಿದ ತಕ್ಷಣ ಡೈರೆಕ್ಟಾಗಿ ಮಠಕ್ಕೆ ಹೋದ್ವಿ. ತುಂಬ ದೂರ ನಡಿಬೇಕಾ? ಇಲ್ಲ, ಇಲ್ಲಿಂದ ಅಲ್ಲೇ ಮಠ ಕಾಣಿಸ್ತಾ ಇದೆ ನೋಡು, ಲೆಫ್ಟ್ ನೋಡು.
ಈಗಷ್ಟೇ ಬಂದು ಮಂತ್ರಾಲಯಕ್ಕೆ ಆಚೆ ಇಳಿದ್ವಿ. ಇಷ್ಟೊತ್ತು ತನಕ ಬಂದಿದ್ದು ಏನೂ ಗೊತ್ತಾಗಲಿಲ್ಲ. ಎ ಸಿ ಕಾರಲ್ಲಿ ಆರಾಮಾಗಿ 19 ಡಿಗ್ರೀಸ್ ಇಟ್ಕೊಂಡು ಬಂದ್ವಿ. ಓಕೆನಾ, ಇಳಿದ ತಕ್ಷಣ ಎಷ್ಟು ಹೀಟ್ ಆಗ್ತಿದೆ ಅಂದರೆ 41 ಡಿಗ್ರಿ ಇದೆ ಇಲ್ಲಿ ಆಚೆ. ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ. 2 o'clock ಆಗಿದೆ ಇವಾಗ. ಎಂಟ್ರಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಜನ ಕಮ್ಮಿ ಇರ್ತಾರೆ ಅನಿಸುತ್ತೆ. ದರ್ಶನ ಬೇಗ ಆದರೆ ಇವಾಗಲೇ ಮಾಡಿಬಿಡ್ತೀವಿ. ಬಟ್ ಸಿಕ್ಕಾಪಟ್ಟೆ ಹೀಟ್ ಇದೆ. ಕಾರ್ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಠದ ಎಂಟ್ರೆನ್ಸ್. ನಾನು ಬಂದು ಆ್ಯಕ್ಚುಲಿ ಸುಮಾರು ವರ್ಷ ಆಗೋಗಿತ್ತು. ನಾನು ಐ ಥಿಂಕ್ ಫಸ್ಟ್ ಇಯರ್ ಡಿಗ್ರಿಲಿದ್ದಾಗ ಬಂದಿದ್ದು 2018. ಅದಾದಮೇಲೆ ಇವಾಗಲೇ ಬರ್ತಿರೋದು. 8 years ಆಗೋಗಿದೆ. ನನಗೆ ಅವಾಗ ಬಂದಿದ್ದು ನೆನಪು ಇಲ್ಲ ಜಾಸ್ತಿ. ಬಟ್ ದಿಸ್ ಇಸ್ ಸೋ ನೈಸ್. ದೊಡ್ಡ ಪ್ರಾಂಗಣ. ಇವಾಗ ಬಂದ್ವಿ, ಜಸ್ಟ್ ನಾವು ಕ್ಲೋಸ್ ಮಾಡಿದ್ರು. ಸೊ ಫಸ್ಟ್ ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಓಪನ್ ಮಾಡಿದಾಗ ದರ್ಶನ ಮಾಡ್ತೀವಿ. ಊಟಕ್ಕೆ ಗೇಟ್ ಕ್ಲೋಸ್ ಮಾಡಿದ್ರು, ಇವಾಗ ಓಪನ್ ಮಾಡಿದ್ದಾರೆ. ನೋಡಿ ಎಷ್ಟು ಜನ ಒಂದೇ ಸತಿ ನುಗ್ತಾ ಇದ್ದಾರೆ. ಇವತ್ತು ಗುರುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಊಟ ಹಾಕ್ಸ್ಕೊಂಡು ಬಂದು ಊಟ ಮಾಡ್ತಾ ಇದ್ದೀವಿ ಇವಾಗ. ಪ್ರಸಾದ. ಇದು ಮಂತ್ರಾಲಯದ ಗ್ರಾಮ ದೇವತೆ. ರಾಯರ ದರ್ಶನ ಮಾಡೋಕ್ಕೆ ಮುಂಚೆ ಮಂಚಾಲಮ್ಮ ತಾಯಿ ಸನ್ನಿಧಿನಲ್ಲಿ ಬಂದು ತಾಯಿ ದರ್ಶನ ಮಾಡ್ಕೋಬೇಕು ಅಂತ ಒಂದು ಪ್ರತೀತಿ ಇದೆ. ಇವಾಗ ಮಂಚಾಲಮ್ಮ ತಾಯಿ ದರ್ಶನ ಮಾಡಾಯಿತು. ನಾವು ಇವಾಗ ರಾಯರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕ್ಯೂ ಎಷ್ಟು ಉದ್ದ ಇದೆಯೋ ಗೊತ್ತಿಲ್ಲ. ಸ್ಪೆಷಲ್ ಎಂಟ್ರಿ ತೊಗೊಳಕ್ಕೆ ಹೋಗ್ತಿದ್ದಾರಾ ಕೇಳಿ. ಹಿಂಗೆ ನಾನು ತುಂಬ ಜನ ಇದ್ದಾರಾ? ದರ್ಶನ ಮಾಡೋಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಒಂಚೂರು ಜನನೇ ಇಲ್ಲ. ಈ ಟೈಮಿಗೆ ಬಂದರೆ ಆರಾಮಾಗಿ ದರ್ಶನ ಮಾಡ್ಬೋದು. ಫುಲ್ ಖಾಲಿ ಇದೆ. ಬೆಳಗ್ಗೆ ನಾವು ಬಂದಿದ್ದ ಟೈಮಿಗಾದರೆ ಸುಮಾರು ಜನ ಇದ್ದರು. ಇವಾಗ ಆರಾಮಾಗಿ ದರ್ಶನ ಮಾಡ್ಬೋದು. ಸೊ ನಾವು ಬೆಂಗಳೂರಿಂದ ಮಠಕ್ಕೆ ಬರೋ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು. 2 ಗಂಟೆಗೆ ಕರೆಕ್ಟಾಗಿ ಡೋರ್ ಕ್ಲೋಸ್ ಮಾಡ್ತಾರೆ. ಮತ್ತು ಅದನ್ನು ಓಪನ್ ಮಾಡೋದು 4 ಗಂಟೆ ಅಷ್ಟೊತ್ತಿಗೆ. ಸೊ ನಾವು ಬಂದಿದ್ದ ತಕ್ಷಣ ಊಟಕ್ಕೆ ಅಂತ ಹೋದ್ವಿ. ಊಟ ಮಾಡಿಕೊಂಡು ನಾವು ಬುಕ್ ಮಾಡಿದ್ದ ಹೋಮ್ ಸ್ಟೇಗೆ ಹೋಗಿ ಅಲ್ಲಿ ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ಮತ್ತೆ 4 ಗಂಟೆ ಅಷ್ಟೊತ್ತಿಗೆ ಮಠ ಓಪನ್ ಮಾಡ್ತಾರೆ. ನಾವು ಫ್ರೆಶಪ್ ಎಲ್ಲ ಆಗಿ ಒಂದು 4:30 ಅಷ್ಟೊತ್ತಿಗೆ ಮತ್ತೆ ಮಠದ ಹತ್ರಕ್ಕೆ ಬಂದ್ವಿ. ನಾವು ಹೋಗಿದ್ದ ಟೈಮಿಗೆ ಆ್ಯಕ್ಚುಲಿ ಫುಲ್ ಖಾಲಿ ಇತ್ತು. ಜನರಲ್ ಕ್ಯೂ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಯಾರೊಬ್ಬರು ಬಂದುಬಿಟ್ಟು 500 rupees ಕೊಟ್ಟರೆ ಡೈರೆಕ್ಟ್ ದರ್ಶನ ಮಾಡಿಸ್ತೀವಿ, ತುಂಬ ಹೊತ್ತು ಅಲ್ಲೇ ನಿಂತಿರ್ಬೋದು ಅಂತ ಹೇಳಿದರು. ಸೊ ಸರಿ ಅಂದ್ಬಿಟ್ಟು ನಾವು 4 ಮೆಂಬರ್ಸಿಂದ 500 rupees ಕೊಟ್ವಿ. ಡೈರೆಕ್ಟ್ ದರ್ಶನ ಮಾಡಿಸಿದ್ರು. ಎಷ್ಟೊತ್ತು ಬೇಕಾದರೂ ಅಲ್ಲೇ ನಿಂತ್ಕೊಂಡು ರಾಯರ ದರ್ಶನ ಮಾಡ್ಬೋದು. 5 ರಿಂದ 10 ನಿಮಿಷ ನಾವು ಆರಾಮಾಗಿ ಅಲ್ಲೇ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ನಾವು ಹೋಗಿದ್ದು ಗುರುವಾರದ ದಿನ ಉತ್ಸವ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಉತ್ಸವ ಆಗೋ ತನಕ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ನಮ್ಮ ದರ್ಶನ ಎಲ್ಲ 5:30ಗೆಲ್ಲ ಮುಗ್ದೋಯ್ತು. ಆವಾಗ ಯಾರೂ ಜನ ಇರಲಿಲ್ಲ. ಆರಾಮಾಗಿ ಪೀಸ್ಫುಲ್ಲಾಗಿ ಧ್ಯಾನ ಮಾಡ್ತಾ ಕೂತಿದ್ವಿ. ಬಟ್ ಉತ್ಸವದ ಟೈಮಿಗೆ ಎಷ್ಟು ಜನ ಆಗಕ್ಕೆ ಸ್ಟಾರ್ಟ್ ಆದರೂ ಗೊತ್ತಾ? ನಾನು ಆ್ಯಕ್ಚುಲಿ ವೆರಿ ಲಾಂಗ್ ಬ್ಯಾಕ್ ಮಂತ್ರಾಲಯಕ್ಕೆ ಹೋಗಿದ್ದು 8 years ಬ್ಯಾಕ್. ನಾನು ಆಲ್ರೆಡಿ ಹೇಳಿದೆ. ಆವಾಗ ಹೋಗಿದ್ದು ನೆನಪು ಕೂಡ ಇಲ್ಲ ನನಗೆ. ದೇವ್ರ ದರ್ಶನ ಮಾಡಿದ ನೆನಪು ಕೂಡ ಇಲ್ಲ. ಈ ಸತಿ ಆರಾಮಾಗಿ ದೇವ್ರ ದರ್ಶನವೂ ಆಯಿತು. ಆ್ಯಂಡ್ ಉತ್ಸವ ನೋಡೋಕ್ಕೆ ಕೂಡ ಸಿಕ್ತು. ಮನಸ್ಸಿಗೆ ತುಂಬಾ ಖುಷಿ ಆಯಿತು, ತೃಪ್ತಿ ಆಯಿತು. ಉತ್ಸವ ಎಲ್ಲ ಮುಗಿದ್ಮೇಲೆ ತೀರ್ಥ ಪ್ರಸಾದ ಮಂತ್ರಾಕ್ಷತೆ ಎಲ್ಲದನ್ನು ತೊಗೊಂಡು ಅಲ್ಲೇ ಊಟ ಮಾಡಿಕೊಂಡು ಎಕ್ಸ್ಟ್ರಾ ಪ್ರಸಾದ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ಕೌಂಟರ್ ಕ್ಲೋಸ್ ಆಗೋಗಿತ್ತು, ಸೊ ತೊಗೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ಮುಂದಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.